ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಮುದ್ದೇಬಿಹಾಳ ಪಟ್ಟಣದ ಹಡಲ್ಗಿರಿ ರಸ್ತೆಯಲ್ಲಿರುವ ಶ್ರೀ ಶನೇಶ್ವರ ದೇವಸ್ಥಾನದ 2ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಶನಿ ಮಹಾರಾಜರ ಜಯಂತಿಯು ಶ್ರದ್ಧಾ ಭಕ್ತಿಯಿಂದ ಅತ್ಯಂತ ಅದ್ಧೂರಿಯಾಗಿ ಜರುಗಿತು. ವೈಭವದ ಕಲಶ ಮೆರವಣಿಗೆ, ವಿಶೇಷ ಎಳ್ಳೆಣ್ಣೆ ಅಭಿಷೇಕ, ಹೋಮ ಹವನಗಳು ಭಕ್ತರ ಕಣ್ಣು ತುಂಬಿದವು. ಖಾಸ್ಕತೇಶ್ವರ ಮಠ, ಸಾಧನಾ ಮಹಿಳಾ ಒಕ್ಕೂಟ, ಅಕ್ಕನ ಬಳಗ ಮತ್ತು ಶ್ರೀ ಸಾಯಿ ಸಮಿತಿ ಟ್ರಸ್ಟ್ನ ವತಿಯಿಂದ ನಡೆದ ಸುಮಧುರ ಭಜನಾ ಸೇವೆ ಧಾರ್ಮಿಕ ಕಳೆಯನ್ನು ಹೆಚ್ಚಿಸಿತು. ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಯಶಸ್ವಿಯಾಗಿ ನೆರವೇರಿದವು. ಈ ವೇಳೆ ಅರ್ಚಕ ನಾಗಪ್ಪ ಮಕ್ತೇದಾರ್ ಅವರು ಮಾತನಾಡಿ, ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯಗೈದ ಎಲ್ಲ ದಾನಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುವುದಾಗಿ ತಿಳಿಸಿದರು. ಶಿಕ್ಷಕಿ ಗೀತಾಂಜಲಿ ಕೂರಿ, ಚಂದ್ರಶೇಖರ್ ಪ್ಯಾಟೇಗೌಡರ್, ರೂಪಾ ಪತ್ತಾರ್, ಪ್ರಾಚಾರ್ಯ ಪ್ರಕಾಶ್ ರಾಠೋಡ್, ಸುನಿತಾ ಕತ್ತಿ, ರಾಜು ವಡ್ಡರ್ ಮಾತನಾಡಿದರು. 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಎಂಬಿ ನಾಮದಗಿ, ಪುರಸಭೆ ಸದಸ್ಯ ಹನುಮಂತ ಬೋವಿ, ಗಣ್ಯ ವ್ಯಾಪಾರಿ ಸಂಗಣ್ಣ ಜಿಟಿಸಿ, ಹೋರಾಟಗಾರರಾದ ಬಸಯ್ಯ ನಂದಿಕೇಶ್ವರ ಮಠ್, ಮುಖಂಡರಾದ ರಾಮಣ್ಣ ಪೂಜಾರಿ, ನಿವೃತ್ತ ಉಪನ್ಯಾಸಕ ಎಸ್ ಹೂಗಾರ್, ರೂಪಾ ದೇಸಾಯಿ, ದಾನಮ್ಮ ಶಿವಶಿಂಪಿ, ಸ್ಮಿತಾ ಶಿವಶಿಂಪಿ, ರೇಖಾ ಅಂಗಡಿ, ಮಧುರಾ ಮಕ್ತೇದಾರ್ ಸೇರಿದಂತೆ ಸಾವಿರಾರು ಭಕ್ತರು ದರ್ಶನ ಪಡೆದು ಪುನೀತರಾದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ನಮೋ ಹಿರಣ್ಯಬಾಹವೇ ಸೇನಾನದೀಶಾಂಚ ಪತಯೇ ಸ್ವಾಹ. ನಮೋ ವೃಕ್ಷೇಭ್ಯ ಹರಿಕೇಶೇಭ್ಯ ಪಶೂನಾಂ ಪತಯೇ ನಮಃ ಸ್ವಾಹ. ನಮಃ ಸಸ್ಮಿಂಜರಾದ್ವಿಷಮತೆ ಸತ್ಯೇನಾಂ ಪತಯೇ ಸ್ವಾಹ. ನಮೋ ಹಿರಣ್ಯೇ ರೋಹಿತಾರ್ಥಪದಕ್ಷಾಣಾಂ ಪತಯೇ ನಮಃ ಸ್ವಾಹಂ. ನಮೋ ಮಂತ್ರಿಣೇ ವಾಣಿಜ್ಯ ಕಕ್ಷಾಣಾಂ ಪತಯೇ ಸ್ವಾಹ. ನಮೋ ಭಗವತೆ ವಾರಿಯುಕ್ಷರಾಯ ನಮಃ ಸ್ವಾಹ. ಓಂ ಉಚ್ಚೇತ್ ಘೋಷಾಯ ಕ್ರಂದೈತಿ ಪತ್ಯೇನಾಂ ಪತಯೇ ಸ್ವಾಹ. ನಮಃ ಕೃಷ್ಣತಾವತಿಗತ್ವನಾಂ ಪತಯೇ ಸ್ವಾಹ. ನಮಃ ಸಹಮನಾಯ ನಿವ್ಯಾಧೀನಾಂ ಪತಯೇ ಸ್ವಾಹ. ನಮಃ ಸಕೋಪಾಯ. ಶನೇಶ್ವರ ಜಯಂತ್ಯೋತ್ಸವದ ಸಲುವಾಗಿ 4 ತಾಲೂಕದಲ್ಲಿ ಒಂದು ಮುದ್ದೇಬಿಹಾಳದಲ್ಲಿ ಇಂಥ ಶನೇಶ್ವರ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಂತ ಶ್ರೀ ನಾಗೇಶ್ ಮಕ್ತೇದಾರ್ ಇವರಿಗೆ ಮೊದಲು ಎಲ್ಲರಿಗೂ ಅವರಿಗೆ ಧನ್ಯವಾದಗಳನ್ನ ಹೇಳ್ಬೇಕು. ಯಾಕಪ್ಪ ಅಂತಂದ್ರ ನಾವು ಶನಿ ಮಹಾತ್ಮನ್ ಭೇಟಿ ಆಗ್ಬೇಕಪ್ಪ ಅಂತಂದ್ರೆ ನಾವು ಶಿರ್ಡಿಗೆ ಹೋಗಿ ಅಲ್ಲಿ ದರ್ಶನ ಕೊಡ್ಬೇಕಾಗ್ಯದ. ನಿಜವಾಗ್ಲೂ ಇಲ್ಲಿ ಶಿರ್ಡಿ ಸಾಯಿಬಾಬರ ಗುಡಿ ಹತ್ರ ಶನೇಶ್ವರ ದೇವಸ್ಥಾನಕ್ಕೆ ಹೋದಂಗ ಆಗಾಕತ್ತದ ಎಲ್ಲರಿಗೆ. ನಮಗ ಇಂಥ ದೇವಸ್ಥಾನ ಇಷ್ಟು ಶ್ರಮ ಪಟ್ಟು ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಂತ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿಯಾಗಿ ಈ ಶನೇಶ್ವರ ಜಯಂತ್ಯೋತ್ಸವದ ಸಲುವಾಗಿ ಭಜನೆ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ಲರೂ ಈ ಪ್ರತಿ ಶನಿವಾರ ಸಾಕಷ್ಟು 100 ಜನ ಬಂದು ಇಲ್ಲಿ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಆ ದೇವರು ಒಳ್ಳೇದನ್ನ ಮಾಡಿದ್ದಾನೆ. ಅದೇ ರೀತಿಯಾಗಿ ಎಲ್ಲಾ ಭಕ್ತಾದಿಗಳು ಪ್ರತಿ ಶನಿವಾರ ಬಂದು ಇಲ್ಲೆಲ್ಲ ಪರಮಾತ್ಮನ ಶನೇಶ್ವರನ ಆಶೀರ್ವಾದವನ್ನ ಪಡಿಬೇಕಾಗಿ ಎಲ್ಲರಿಗೂ ವಿನಂತಿ. ನಿಜವಾಗ್ಲೂ ನಾವೆಲ್ಲರೂ ಪುಣ್ಯವಂತರನ್ನು ಹೇಳುತ್ತಾ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಶ್ರೀಮತಿ ಗೀತಾಂಜಲಿ ಕೋರಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಸಗಿಡ ತಾಂಡದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಧನ್ಯವಾದ. ಸರೌಂಡಿಂಗ್ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 4 ತಾಲೂಕುಗಳಲ್ಲಿ ಈ ಶನಿವಾರ ಗುಡಿ ಇಲ್ಲ. ಮುದ್ದೇಬಿಹಾಳ್ ಇರುವಂತ
ಶನೇಶ್ವರ ಗುಡಿ ನಾವು ಈ ನಮ್ಮ ವಿರುವಂತ ಶನಿ ಕಾರಕ ಎಲ್ಲವನ್ನೂ ದೂರ ಬಿಟ್ಟುವಂತ ಒಂದು ದೇವಸ್ಥಾನ ನಿರ್ಮಿಸಿದ್ದಾರೆ. ಶ್ರೀ ನಾಗೇಶ್ ಮತ್ತೇದಾರ್ ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದ ಅರ್ಪಿಸ್ತೀನಿ. ಅವರ ಶ್ರಮವನ್ನು ನಾವು ನೋಡ್ಬೋದು. ಎಲ್ಲರೂ ಕಳಶ ಮತ್ತು ಆರತಿಯನ್ನ ಎಲ್ಲ ಅಕ್ಷರ ಬಳಗದವರಿಗೆ, ಸಾಯಿ ಸಮಿತರಿಗೆ, ಎಲ್ಲ ಹಿರಿಯರಿಗೆ ಒಂದು ವಿಜೃಂಭಣೆಯಿಂದ ಒಂದು ಈ ಕಾರ್ಯಕ್ರಮ ರೂಪಿಸಿಕೊಂಡಿದ್ದಾರೆ. ಈ ಭಗವಂತನ ಒಂದು ಸೇವೆ ಮಾಡುವಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅವರಿಗೆ ಎಲ್ಲರಿಗೂ ಧನ್ಯವಾದ. ನಾನು ಚಂದ್ರಶೇಖರ್ ಪಾಟೀಲ್ ಅಂತ ಒಂದು ಪ್ರೈವೇಟ್ ಬ್ಯಾಂಕಿನಲ್ಲಿ ಹುದ್ದೆ ಮಾಡ್ತಾ ಇದ್ದೀನಿ. ಎಲ್ಲ ಗಣ್ಯರಿಗೆ ನನ್ನ ಹೆಸರು ರೂಪಾ ಗಂಗಾಧರ್ ಪತ್ತಾರ್, ಧನ್ವಂತಿ ಮೆಡಿಕಲ್ ಸ್ಟೋರ್ ಓನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾ ಇಲ್ಲಿ ಇವತ್ತು ನಿಜವಾಗ್ಲೂ ಹೇಳ್ಬೇಕಂತ ಖುಷಿ ಸಂಗತಿ ಅಂತ ಏನಂದ್ರ, ಶನೀಶ್ವರ ಅಂತ ಹೇಳಿದ್ರಪ್ಪ ಅಂದ್ರೆ ಎಲ್ಲರಿಗೂ ಬೆನ್ನತ್ತಿ ಬರುವಂತ ದೇವ್ರ ಅಂತ ಹೇಳ್ತಾರ. ಆದ್ರೆ ಇಲ್ಲಿ ಒಂದು ಏನಂತ ಹೇಳಿದ್ರೆ ನಮ್ ಶನಿ ಬೆನ್ನತ್ತನ ಅಂತ ಹೇಳಿದ್ರ ಇಲ್ಲಿ ಬಂದು ನಮಸ್ಕಾರ ಮಾಡಿ ಇವತ್ತು ಒಂದು ಪೂಜೆ ಸಲ್ಲಿಸಿ ಒಂದು ಸೇವೆಯನ್ನು ಸಲ್ಲಿಸಕ ನಮ್ಗೆ ಅವಕಾಶ ಕೊಟ್ಟವರಿಗೆ, ನಾಗಭೂಷಣ್ ಅವರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. మరి ಇಲ್ಲೆಲ್ಲರೂ ಇಂಥ ಸಮಯದೊಳಗ ಎಲ್ಲರೂ ಗಣ್ಯ ವ್ಯಕ್ತಿಗಳು ಬಂದು ಇವ್ರಿಗೆಲ್ಲ ಸಹಕಾರ ಮಾಡಿ ಒಂದು ಪ್ರೋತ್ಸಾಹ ಕೊಟ್ಟು ಶ್ರೀಮತಿಗಳು ಎಲ್ಲರೂ ಬಂದು ಒಂದು ಆಶೀರ್ವಾದ ತಗೊಂಡು ಈ ಯಶಸ್ವಿಯಾಗಿ ಒಂದು ಏನು ಕಾರ್ಯಕ್ರಮ ನಡೆಸ್ಕೊಡಕತ್ತಾರ, ಅವ್ರಿಗಾದ್ರೂ ಒಂದು ಧನ್ಯವಾದನೆ ಹೇಳ್ತೀನಿ. ಮತ್ತೆ ಈಗ ಒಂದಿನ ನಾವ್ ಎಲ್ಲೇ ಹೋಗ್ಬೇಕಂದ್ರೆ ನಮ್ ಕಾಟ ಅಂತ ಹೇಳಿದ್ರೆ ನೆನಪಿ ಬರೋದು ಶನೀಶ್ವರ. ನಮ್ ಕಷ್ಟಪ್ಪ ಅಂದ್ರೆ ಶನೀಶ್ವರ ನೆನೆಸ್ಕೋತೀವಿ. ನಾವಿಲ್ಲ ಶಿಂಗಣಾಪುರಕ್ಕೆ ಹೋಗ್ಬೇಕಾಗಿತ್ತು. ಈ ಟೈಮ್ ಏನ್ ಕಷ್ಟನಾ, ಸರಿ ಹೋಗೋಣ, ಇಲ್ಲಿ ದೇವಸ್ಥಾನ ಇದೆ, ನಮಸ್ಕಾರ ಮಾಡೋಣ, ದರ್ಶನ ಮಾಡೋಣ, ಇವತ್ತು ನಮ್ಗೆ ಶಾಂತಿ ಸಿಗ್ತಪ್ಪ, ಒಂದು ಅವಕಾಶ ಮಾಡಿಕೊಡಕ, ಒಂದು ಇದಕ್ಕೆಲ್ಲ ಒಂದು ಕಾರ್ಯಕ್ರಮ ನಡೆಸ್ಕೊಳಕ್ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಾನು ನಮಸ್ಕಾರ ಅಂತ ಹೇಳ್ತೀನಿ. ತಾಲೂಕಿನಲ್ಲಿ ಈ ಶನೇಶ್ವರ ದೇವಾಲಯ ನಿರ್ಮಾಣವಾಗಿದ್ದು ಎಲ್ಲರಿಗೂ ಸಂತೋಷದ ವಿಷಯ. ಶನೇಶ್ವರ ಅಂದ್ರ ಎಲ್ಲರಿಗೂ ಹೆದರಿಕೆ ಇದೆ ಜೀವನದಲ್ಲಿ. ಒಟ್ಟ ಶನೇಶ್ವರ ಒಂದಲ್ಲ ಒಂದ ರೀತಿಯಿಂದ ಕಾಡಾಟಕ್ಕೆ ಬರ್ತಾ ಇದ್ದಾನೆ ಅನ್ನುವಂಥದ್ದನ್ನ ಪ್ರಾಚೀನ ಕಾಲದಿಂದಲೂ ಕೂಡ ನಿಯಮ ಇದೆ. ಆ ನಿಯಮದ ಪ್ರಕಾರ ಏನಪ್ಪಾ ಅಂದ್ರೆ, ನಾವು ಶನೇಶ್ವರನನ್ನ ಎಷ್ಟು ನೆನೆಸ್ತೇವು, ಎಷ್ಟು ನಾವು ಪ್ರಾಮಾಣಿಕವಾಗಿ ಅವರನ್ನ ಸೇವೆಯನ್ನ ಸಲ್ಲಿಸ್ತಾ ಇದ್ದೇವೆ, ಅಷ್ಟು ನಮಗೆ ಒಳ್ಳೇದಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಮನಗಂಡು ಅದರ ಆಚಾರ ವಿಚಾರಗಳನ್ನ ಬಹಳಷ್ಟು ನಾವು ಮಾಡಬೇಕಾಗಿದೆ. ಇವತ್ತು ಈಗ ಮುದ್ದೇಬಿಹಾಳ ತಾಲೂಕಿನಲ್ಲಿ ಈ ಶನೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡ್ಲಿಕ್ಕೆ ಇಲ್ಲಿಯ ಅನೇಕ ಗಣ್ಯಮಾನ್ಯರು ಸಹಾಯ ಸಹಕಾರವನ್ನ ಮಾಡಿದ್ದಾರೆ. ಅದಕ್ಕಾಗಿ ಅವರೆಲ್ಲರಿಗೂ ಕೂಡ ನಾವು ಮೊದಲ ಧನ್ಯವಾದಗಳನ್ನ ಅರ್ಪಣೆ ಮಾಡಬೇಕಾಗ್ತಾ ಇದೆ. ಅದರ ಮುಂದಾಳತ್ವವನ್ನು ವಹಿಸಿರುವಂತಹ ನಾಗಪ್ಪಣ್ಣ ಮಕ್ತೇದಾರ್ ಅವರಿಗೆ ಮೊದಲ ನಾವು ಕೃತಜ್ಞತೆಗಳನ್ನ ಸಲ್ಲಿಸಬೇಕಾಗ್ತಾ ಇದೆ. ಯಾಕಂದ್ರೆ ಅವರ ಪರಿಶ್ರಮದ ಫಲವಾಗಿ ಇವತ್ತ ಈ ಗುಡಿ ಅಥವಾ ಶನೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡ್ಲಿಕ್ಕೆ ಅವರ ಪಟ್ಟ ಶ್ರಮ ಬಹಳಷ್ಟಿದೆ. ಅದರ ಜೊತೆಯಲ್ಲಿ ಏನಪ್ಪಾ, ನಾವೆಲ್ಲರೂ ಅವರನ್ನ ಕೈ ಜೋಡಿಸಿ ಈ ಗುಡಿಗೆ ಅನೇಕ ಅನ್ನದಾನ, ಸೇವಾದಾನ, ಶ್ರಮದಾನ ಎಲ್ಲವೂ ಕೂಡ ನಾವು ಈ ಊರಿನ ಗಣ್ಯರು ಮಾಡ್ತಾ ಇದ್ದಾರ, ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರೆಲ್ಲರಿಗೂ ಕೂಡ ನಾವು ನಾಗಣ್ಣ ಮಕ್ತೇದಾರ್ ಪರವಾಗಿ ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ನಾವು ಸಲ್ಲಿಸಬೇಕಾಗ್ತಾ ಇದೆ. ಅದಕ್ಕಾಗಿ ಈ ಊರಿನ ಹಿರಿಯರು ಈ ಗುಡಿಗೆ ಶ್ರಮವನ್ನ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸೋಣ. ಪ್ರಕಾಶ್ ರಾಠೋಡ್ ಅಂತ, ನಾನು ಶಿವಾಚಾರ್ಯ ಕಾಲೇಜಲ್ಲಿ ಪ್ರಾಚಾರ್ಯರಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಶಿರಡಿಗೆ ಹೋಗಿ ಬರ್ಬೇಕು. ಶಿರಡಿಗೆ ಹೋಗ್ಬೇಕಾದ್ರೆ ಮತ್ ನಮ್ದೆಲ್ಲಾರ್ಗಿ ಕೇಳ್ಕೊಂಡು ಮನ್ಯಾಗ ಎಲ್ಲಾರ್ಗಿ ಹೇಳ್ಕೊಂಡು ಹೋಗ್ಬೇಕಾಕೈತು. 4 ದಿವ್ಸ ಆಕೈತಿ. ಇಲ್ಲೇ ಒಂದ್ ತಾಸನಾಗ ಹೋಗಿ ಬರ್ತೀವಿ ಅನ್ನೋದೊಂದು ನಮ್ಗ ಅಂಜಿಕೆಲ್ಲ ಬರ್ತೀವ್ರಿ. ಅದು ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀವಿ. ಯಾಕಂದ್ರ ಶನೇಶ್ವರ ದೇವಸ್ಥಾನ ಇಲ್ಲೇ ಇದ್ದೇ ಇಲ್ಲ. ಹೋಗ್ಬೇಕಂದ್ರ ಮತ್ 3 ದಿನ ನಾವು ಟೈಮ್ ತಗೋಬೇಕು, ಎಲ್ಲರಿಗೆ ಕೇಳ್ಬೇಕಾಕೈತ್ರಿ. ಹಿಂಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳಿತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸುನಿತಾ ಕತ್ತೀರಿ ನಾವು ಮನೆ ಹೋಮ್ವರ್ಕ್ ಏನ್ ನೌಕರಿ. ಎಲ್ಲರಿಗೂ ಧನ್ಯವಾದಗಳು. ಶನೇಶ್ವರ ಅಂತ ಅಂದ್ಕೊಳ್ಳೇನ ದೇವಾನು ದೇವತೆಗಳಿಗೆ ಸದೇಕ ಅಂಜಿಕೆ. ಯಾಕಂದ್ರ ಶನಿ ಗಂಟು ಬಿದ್ದಾನ ಅಂತ ಅನ್ಕೋ ದೇವತೆಗಳು ಸದೇಕ ಅನ್ಸಾರ. ಎಂತ ಪರಮೇಶ್ವರ ಪಾರ್ವತಿ ಇಂಥವ್ರಿಗೂ ಸದೇಕ, ಗಣಪಗೂ ಸದೇಕ ಬಿಟ್ಟಿಲ್ಲ. ಎಲ್ಲಾ ದೇವತೆಗಳಿಗೂ ಶನಿ ಎಲ್ಲಾ ರಾಶಿಯವ್ರಿಗೂ ಇರ್ತೈತಿದ್ದು. ಏನಂತ ನೋಡಿ, ಇಲ್ಲಿ 7.5 ಶನಿ ಗಂಟು ಬಿದ್ದದ, ನಿನ್ಗ 2.5 ವರ್ಷದ ಗಂಟು ಬಿದ್ದದ ಹಿಂಗ ಅಂತೇಳಿ. ಹಂಗಿದ್ದಾಗ ನೀವ್ ಶನಿಗೆ ಹೋಗ್ಬರ್ಬೇಕು, ಶನಿ ದೇವ್ರಿಗೆ ಹೋಗ್ಬರ್ಬೇಕಂತಾರ.
ಅವಾಗ ಹೋಗ್ಬೇಕಾರ ಮನ್ಯಾಗ ಎಲ್ಲಾ ಗಂಡ್ಮಕ್ಳು ಕೇಳ್ಬೇಕು. ಇವ್ ಮೇಡಮ್ ಹೇಳ್ದಂಗ ಎಲ್ಲಾರ್ದು ಪರ್ಮಿಷನ್ ತಗೋಬೇಕಾಗ್ತೈತಿ. ತಗೊಂಡ ಮ್ಯಾಗನು ಒಬ್ಬೊಬ್ರ ಹೋಗಾಕ್ ಬರಂಗಿಲ್ಲ, ಗಂಡ್ಮಕ್ಳು ಕರ್ಕೊಂಡ ಹೋಗ್ಬೇಕು ಶನೇಶ್ವರ ದೇವಸ್ಥಾನಕ್ ಹೋಗ್ಬೇಕಂದ್ರ. ಯಾಕಂದ್ರ ಅಲ್ಲಿ ದರ್ಶನ, ಅಲ್ಲಿ ಶನೇಶ್ವರದೊಳಗ ಇದೇ ತರ ಎಲ್ಲಾ ಕುಲ್ಲ ಇದ್ದಿದ್ದನ ಹಿಂಗ ದೇವಸ್ಥಾನ ಇದೆ. ನಾವು ಇನ್ನೂ ತನ ನೋಡಿಲ್ಲ ಅದನ್ನ. ಸಿಡ್ಲಿಗ್ ಹೋಗ್ ಬಂದೇವ್ ಕರೆ, ಆದ್ರ ಶನೇಶ್ವರಕ್ ಹೋಗಿಲ್ಲ. ನಮ್ಗ ನೀವ್ ಅಲ್ಲಿ ತನ ದೂರ್ ಹೋಗುದ್ ಬೇಡ ಅಂತ ಹೇಳಿ ಮುದ್ದೇವಾದಾಗನ, ಈ ಬಿಜಾಪುರ ಡಿಸ್ಟಿಕ್ ಒಳಗ್ ಮುದ್ದೇವಾದಾಗನ ನಮ್ ಶನೇಶ್ವರ ದೇವ್ರು ನಮ್ಮಲ್ಲೇನ ಬಂದ್ಬಿಟ್ಟಂತ ತಾನಾಗ್ಲಿ. ನೋಡ್ರಿ, ಇದು ಬೇಕಂತಂದ್ರ ಯಾರಿಗೂ ಸಿಗಂಗಿಲ್ಲ, ಇದು ಅದೃಷ್ಟ. ನಮಗ್ ಸಿಕ್ಕೈತಂದ್ರ ನಾವ್ ಭಾಗ್ಯನ. ಕರೆ ಮುದ್ದೇವಾದವ್ರು ಬಿಜಾಪುರ ಡಿಸ್ಟಿಕ್ ನವ್ರ ಅಂದ್ರ ನಾವ್ ಭಾಗ್ಯವಂತರ. ಯಾಕಂದ್ರ ಶನೇಶ್ವರ ದೇವ್ರು ಅಲ್ಲೇ ಇಲ್ಲ, ಇದು ಆಗಂಗನೇ ಇಲ್ಲವ. ಒಂದಾನಂತಂದ್ಮೇಲೆ ನಮ್ದು ಎಲ್ಲಾ ಪುಣ್ಯನ. ಅದಕ್ಕ ನಾವ್ ಏನ್ ಮಾಡೋಣ ಅಂದ್ರ ಶನಿವಾರಕ್ಕೊಮ್ಮೆ ಬಂದು ಯಾರೇ ಇರ್ಲಿ, ನಮ್ದು ದೋಷ ಇರ್ಲಿ ಇದು ಇರ್ಲಿ, ಎಷ್ಟೋ ಕಷ್ಟಗಳು ಇದ್ರುನು ಅದು ಪರಿಹಾರ ಆಗುದಂದ್ರ ಶನೇಶ್ವರ ದೇವರಿಂದನ. ಅದಕ್ಕ ಅವಂಗ್ ಬಂದು ಎಲ್ಲಾರು ದರ್ಶನ ತಗೊಂಡು ಶನಿವಾರಕ್ಕೊಮ್ಮೆ ಬಂದ ದರ್ಶನ ತಗೋನು, ಅವ್ನ ಸೇವೆಯನ್ನ ಮಾಡೋನು, ಎಲ್ಲಾರು ಕಷ್ಟದ ಹೋಗಿದ್ದವ್ರಿಗೆ ಎಲ್ಲಾ ಸುಖ ಆಗ್ಲಿ ಅಂತ ಅನ್ನೋದು ಆಸನೆ ಮಾಡೋದನ್ನೇ ಇದು. ಧನ್ಯವಾದ. ಬಿಜಾಪುರ ಡಿಸ್ಟಿಕ್ ದಲ್ಲಿ ಈ ಶನೇಶ್ವರ ದೇವಸ್ಥಾನ ಪ್ರಾರಂಭ ಮಾಡ್ಬೇಕಂತ ನಾಗಪ್ಪ ಮಕ್ಕೇದಾರ್ ಅವರು ಪ್ರಯತ್ನ ಬಹಳ ಹಗಲು ರಾತ್ರಿ ನಡೆಸಿದ್ರು. ಆದರೆ ಇಲ್ಲಿದ್ದಂತ ಯಾವುದೇ ಸಹಕಾರ ಸಿಗಲಿಲ್ಲ. ಅವರು ಹಗಲು ರಾತ್ರಿ ಪ್ರಯತ್ನ ಪಡುತ್ತಾ ಅವರು ಮುಂದೆ ಏನ್ ಮಾಡ್ಬೇಕು ಅಂತ ದಿಕ್ಕಚೋಚದೆ ಅಡ್ಡಾಡ್ತಿದ್ರು. ಆದರೆ ಆ ದೇವರು ಅವರಲ್ಲಿ ಆ ಮನದಲ್ಲಿ ಬಂದು ಇವತ್ತು ಶನೇಶ್ವರ ಬೇಕಾದ್ದು ಆದ್ರೂ ಎದುರು ಬಂದ್ರು ಸಹ ಶನಿದೇವರ ಸ್ಥಾನ ಮಾಡಲೇಬೇಕು, ಈ ಸ್ಥಿತಿ ತರಬೇಕು ಅಂತ ಹೇಳಿ ಅವರು ಹಗಲು ರಾತ್ರಿ ಪ್ರಯತ್ನ ಮಾಡುತ್ತಾ ಬಂದ್ರು. ಆದ್ರೆ ನಾನು ಒಂದು ದಿವಸ ಬೆಟ್ಟಾದೆ, ಏನನ್ನ ಹಿಂಗ್ಯಾಕ್ ಮಾಡ್ತಿ ಅಂತಂದೆ. ಸ್ವಲ್ಪ ಮಾಡ್ಬೇಕು, ಈಚೆ ಕಡೆ ಗೌಡ್ರ ಜಾಗಿತ್ತು, ಅವ್ರು ಬಿಟ್ಟ ನಂತರ ಅವ್ರು ತೆಗಿ ಅಂತಂದ್ರು. ಅದ್ರ ಸಲುವಾಗಿ ನಾನು ಆ ಕಡೆ ಜಾಗ ಬಿಟ್ಟು ಈ ಕಡೆ ಮಾಡ್ಬೇಕಾಗ್ಯದ. ಇದು ಮಠ ಇದ್ರಾಗ ಬಿಸಿಲಾಗ ನಿಂತಂಗ ಅದು ಶನಿದೇವರು, ಇವತ್ತ ಹೆಂಗ್ ಮಾಡ್ಬೇಕು ಅಂದೆ. ನಾನು ಬಂದೆ, ನೋಡ್ದೆ, ಏನ್ಪಾ ಶನಿದೇವರ ಅವ್ರಿಗೆ ಶಕ್ತಿ ಆರೋಗ್ಯ ಕೊಡು, ಎಲ್ಲಾ ಭಕ್ತಾದಿಗಳು ಇದರಲ್ಲಿ ಕೈ ಜೋಡಿಸುವಂತೆ ಮಾಡು ಅಂತೇಶ್ ನಾವು ನಮ್ಮಲ್ಲಿ ಇದ್ದಂತ ಭಕ್ತಿಯಿಂದ ಬೇಡ್ಕೊಂಡು ನಾವು ಹೋದೆವು. ಆದ್ರೆ ಇವತ್ತಿನ ಮಿತಿದಲ್ಲಿ ಈ ಶನೀಶ್ವರ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ಗುಡಿ, ಪೌರಮುತ್ತನ ಗುಡಿ ಪಕ್ಕದಲ್ಲಿ ದೇವಸ್ಥಾನ ಮಾಡ್ಬೇಕಂತ ಹಗಲಿರುಳು ಎಲ್ಲಾರು ಭಕ್ತಾದಿಗಳಲ್ಲಿ ಪ್ರಯತ್ನ ಮಾಡಿ ಅವರು ಕೊಟ್ಟಂತ 10 ರೂಪಾಯಿ ಆಗ್ಲಿ 5 ರೂಪಾಯಿ ಆಗ್ಲಿ ತಗೊಂಬಂದು ಈ ದೇವಸ್ಥಾನಕ್ಕೆ ಹಾಕಿ ಇಷ್ಟು ಅಲಂಕಾರ ಮಾಡಿ ಶನಿದೇವರ ದೇವಸ್ಥಾನ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ಹಗಲು ರಾತ್ರಿ 2 ವರ್ಷದಿಂದ ಪ್ರಯತ್ನ ಮಾಡಿ ಇದು ಒಂದು ಎಲ್ಲಾ ಜನಗಳಿಗೆ ಭಕ್ತರಿಗೆ ಅನುಕೂಲ ಮಾಡುವಂಗ ಆಗ್ಲಿ ಅಂತ ಹೇಳಿ ಅವರಲ್ಲೇ ಅದು ಶನಿದೇವರು ನಿಂತು ಇವತ್ತು ಮಿತಿಗೆ ಶನಿದೇವರು ದೇವಸ್ಥಾನ ಈ ಮಟ್ಟಕ್ಕೆ ತಗೊಂಬಂದ್ ನಿಂತ ನನಗೂ ತುಂಬಾ ಆಶ್ಚರ್ಯ. ಯಾಕಂದ್ರೆ ಇದು ಹತ್ತದ ಇಲ್ಲೋ ಅನ್ನೋದು ಬಹಳ ಕನಸ್ಕೊಂಡಿದ್ದೆ. ಆದ್ರೆ ಆಚೆ ಕಡೆ ಗೌಡರು ಜಾಗ ಬಿಡಿಸಿದ್ರು, ಅದು ಲುಕ್ಷಣ ಆಯ್ತು. ಈಚೆ ಕಡೆ ಏನು ಮಾಡ್ಬೇಕಂತ ಭಕ್ತರಿಗೆ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಏನೋ 10 ರೂಪಾಯಿ ಕೊಟ್ಟಿದ್ದು ಕೂಡಿಸಿಟ್ಟು ಇವತ್ತು ಮಿತಿಗೆ ನೋಡುವಂಗ ಮಾಡ್ಯಾರ ಅಂದ್ಮೇಲೆ ಆ ಶನೇಶ್ವರ ಅವ್ರ ಮನದಲ್ಲೇ ಹೊಕ್ಕಿ ಎಲ್ಲಾರು ಭಕ್ತರಲ್ಲಿ 10 ರೂಪಾಯಿ ಕೊಟ್ಟಿದ್ದು ತಗೊಂಬಂದು ಇವತ್ ಮಿತಿಗೆ ಈ ಮಟ್ಟ ಮಾಡ್ಯಾನ. ಇನ್ನೂ ಭಕ್ತರಲ್ಲಿ ಅವರಿಗೆ ಹೆಚ್ಚಿಗೆ ಇಲ್ಲಿ ಕೊಡ್ಲಂಗೆ ಮಾಡ್ಲಿ, ಶನಿದೇವರು ಎಲ್ಲರಿಗೂ ಒಂದು ಒಳ್ಳೇದು ಮಾಡ್ಲಿ ಅಂತ ನಾನು ಈ ಮೂಲಕ ನಾನು ಶನಿದೇವರಲ್ಲಿ ಬೇಡಿಕೊಂಡು ನನ್ನ ಮಾತಾಡಿಕೊಡ್ತೇನೆ. ನಮಸ್ಕಾರ. ಮುದ್ದೇಗಾಳ ಹಾಗೂ ಮುದ್ದೇಗಾಳ ತಾಲೂಕಿನ ಎಲ್ಲ ಗುರು ಹಿರಿಯರಿಗೆ ನಮ್ಮ ಶನೇಶ್ವರ ಆಶೀರ್ವಾದದಿಂದ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು. ಇವತ್ತು ಈ ಶನೇಶ್ವರ ದೇವಸ್ಥಾನ ಮುದ್ದೇಗಾಳ ನಗರದಲ್ಲಿ ಅಡ್ಲಿಗೇರಿ ರಸ್ತೆ ಸರ್ಕಾರಿ ದವಾಖಾನೆ ಹತ್ರ ಇದು ನಿರ್ಮಾಣ ಆಗಿತ್ತು. 2 ವರ್ಷ ಆಯ್ತು. 2 ವರ್ಷ 2 ತಿಂಗಳಾಯ್ತು. ಇದು ಎಲ್ಲ ಇವತ್ತಿನ ಕಾರ್ಯಕ್ರಮಗಳು ಎದಕ್ಕೋಸ್ಕರವಾಗಿ ಮಾಡಾಕತ್ತೀವಿ ಅಂದ್ರೆ ಶನೇಶ್ವರಂದು ಶನಿವಾರ ಅಮಾವಾಸ್ಯೆ, ಶನಿವಾರ ಹುಟ್ಟಿದ ದಿವಸ ಬರ್ಬೇಕಾದ್ರೆ ಸುಮಾರು ವರ್ಷಗಳು ಹೋಗ್ತಾವ. ಅದರಂತೆ ನಮ್ಮ ಎಲ್ಲಾರು ಆಶೀರ್ವಾದ ದೇವ್ರ ಮೇಲೆ ಐತೋ, ದೇವರ ಆಶೀರ್ವಾದ ನಮ್ಮ ಮೇಲೆ ಐತೋ ಗೊತ್ತಿಲ್ಲ. ಈಗ ನಮ್ ಕಣ್ ತುಂಬಿಕೊಳ್ಳುವಂತದ್ದು ಈಗ ಬಂದಿದೆ 13 ವರ್ಷ ಆಗಿದೆ. ಈಗ ಅದು ನಾಳೆ ಬೆಳಿಗ್ಗೆ 14ನೇ ತಾರೀಕಿಗೆ ಅಮಾವಾಸ್ಯೆ ಇದ್ದ ಕಾರಣ, ಶನೇಶ್ವರ ಹುಟ್ಟಿದ ದಿವಸ ಇದ್ದ ಕಾರಣ, ಆಮೇಲೆ ಶನಿವಾರ ಇದ್ದ ಕಾರಣ ಪ್ರತಿಯೊಂದು ಯಾವ ನಾವು ಬಹಳ ಕಷ್ಟ ಸುಖದಲ್ಲಿ ಬಿದ್ದು ಎದ್ದಾಡಿ ಹೊರಗೆ ಬಂದಿರ್ತೀವೋ ಆ ದಿವಸ ನಾವು ಶನೇಶ್ವರಿಗೆ ನಾವು ಪಾತ್ರರಾಗಿ ಅವನು ತಲೆಬಾಗಿಸಿದ್ವಿ ಅಂದ್ರೆ ನಮ್ಮ ಇದ್ದಂತ ಸಂತ ಆಗಲಿ, ಇವತ್ತು ಸುಖವಾಗಲಿ, ಇವತ್ತು ಎಲ್ಲಿ ಹೋಗುದು ಬರುವಾಗ ಅದು ಹೊಸ ರೀತಿಯಲ್ಲಿ ಅವ್ ಕಣ್ತರ ನೋಡ್ತಾನಂತ ನಮ್ಗೆ ಅದೊಂದು ಆಶೀರ್ವಾದದ ಅವನ ಆಶೀರ್ವಾದದಿಂದ ನಮ್ಗೆ ಅದು ಗೊತ್ತಾಗಿದ್ದರಿಂದ ನಾವು ಶನೇಶ್ವರ ಜಯಂತಿಯನ್ನು ಆಚರಣೆ ಮಾಡಕತ್ತೀವಿ. ಅದು ಆಚರಣೆ ಮಾಡ್ಬೇಕಾದ್ರೆ ಒಬ್ಬರಿಂದ ನಾವು ಮಾಡಕತ್ತಿಲ್ಲ,
ಪ್ರತಿಯೊಂದು ಮುದೋಳ ಹಳ್ಳಿ ಆಯ್ತು, ಮುದೋಳ ತಾಲೂಕಿನಿಂದ ಅವ್ರ ಮನೆಗೆ ಹೋಗಿ ಅವ್ರ ಮನವೊಲಿಸಿ ಅವ್ರ ಕಡೆಯಿಂದ ಏನೇ ಕೊಟ್ಟಿದ್ರು ಅದು ಅನ್ನದಾನ ಆಗಲಿ, ತಿರ್ಸಂಪತಾಡಿ ಏನ್ ಕೊಟ್ಟಿದ್ದು ತಗೊಂಡು ಅದು ಆಚರಣೆ ನಾವು ಇವತ್ತು ಶನೇಶ್ವರ ಜಯಂತಿಯನ್ನು ಆಚರಣೆ ಮಾಡಾಕತ್ತೀವಿ. ಅದರಿಂದ ನಾಳೆ ಬೆಳಿಗ್ಗೆ 16ನೇ ತಾರೀಕು 6 ಗಂಟೆಯಿಂದ 9:45 ಶನೇಶ್ವರ ರುದ್ರ ಮಹಾಭಿಷೇಕ ಇರುತ್ತದೆ. ಅದು ಅಂಡ್ರಗಲ್ ಸ್ವಾಮಿಗಳಿಂದ ಅದು ನೆರವೇರುತ್ತದೆ. ಆದರೆ ಪ್ರತಿ ಜಯಂತಿ ಒಳಗ ವರ್ಷಕ್ಕೆ 1 ದಿನ 1 ತಾಸು ಅವನ ತೆರೆ ಮೇಲೆ ಎಳ್ಳೆಣ್ಣೆಯನ್ನು ನಾವು ಹಾಕುವ ಬಗ್ಗೆ ನಾವು ಟ್ರಸ್ಟ್ ನಿಂದ ಅದನ್ನ ಪರ್ಮಿಷನ್ ತಗೊಂಡಿದ್ದೇವೆ. ಅದು ಬೆಳಗ್ಗೆ 6ರಿಂದ 7 ಗಂಟೆ ಒಳಗೆ ಯಾರು ಎಳ್ಳೆಣ್ಣೆ ತಂದು ಕೊಡ್ತಾರ, ಯಾರು ಅಭಿಷೇಕ ಪೂಜೆ ನೆರವೇರಿಸ್ಕೊತಾರ, ಅದು 1 ತಾಸು ಮಾತ್ರ ಅವನ ತೆರೆ ಮೇಲೆ ನಾವು ಎಳ್ಳೆಣ್ಣೆ ಹಾಕಿ ಅವನ ಪಾದಕ್ಕೆ ಎಳ್ಳೆಣ್ಣೆ ಹಾಕಿ ಅವ್ರಿಗೆ ಅನುಕೂಲ ಮಾಡಿಕೊಡಂತೇಳಿ ಸ್ವಾಮಿಗಳು ನಾವು ಅವನಿಗೆ ಪಾತ್ರರಾಗಿ ಕೇಳ್ಕೊತೀವಿ. ಆಮೇಲೆ 9:45 ಅಭಿಷೇಕ ಮುಗಿದ ನಂತರ ಶನೇಶ್ವರ ಮಹಾಹೋಮ 10 ಗಂಟೆಯಿಂದ 11:00 ತನಕ ಶನೇಶ್ವರ ಮಹಾಹೋಮ ಇರ್ತದೆ. ಆ ಶನೇಶ್ವರ ಮಹಾಹೋಮ ಅಂದ್ರೆ ಸಾಕ್ಷಾತ್ ದೇವನೇ ಬಂದಲ್ಲಿ ಕೂತಂಗ ಆಗಿರ್ತದೆ. ಅದು ಶಾಂತಿ ರೂಪದಿಂದ ಹೊಸ ಬಟ್ಟೆಗಳು ತೊಡ್ಕೊಂಡು ಮೊದಲಿನಿಂದ ಯಾವ ಪದ್ಧತಿ ಬಂದದ ಆ ಪದ್ಧತಿ ಒಳಗೆ ನಿಂತು ತಾವೆಲ್ಲರೂ ಶನೇಶ್ವರ ಮಹಾಹೋಮಕ್ಕೆ ಪಾತ್ರರಾಗಬೇಕಂತ ನಾವು ನಿಮಗೆ ತಿಳ್ಕೊತೀವಿ. ನಂತರ 12 ಗಂಟೆಯಿಂದ 1 ಗಂಟೆ ಒಳಗ ಸಾಧು ಸಂತರಿಗೆ ನಾವು ಬಟ್ಟೆಗಳನ್ನು ದಾನವಾಗಿ ಕೊಡುತ್ತೇವೆ. ಬಟ್ಟೆ ದಾನ ಅಂದ್ರೆ ನಮ್ಮದಲ್ಲ, ಎಲ್ಲ ಶನಿದೇವರಿಂದೆ. ಯಾಕೆ ಅವು ಬಟ್ಟೆಗಳು ನಾವು ಮಾಡ್ತೀವಿ ಅಂದ್ರೆ ಎಲ್ಲಾ ದೇವಸ್ಥಾನಗತೆ ಈ ದೇವಸ್ಥಾನ ಅಲ್ಲ, ಶನಿ ಈಶ್ವರ ಅಂದ್ರ ಶನಿ ಈಶ್ವರ ಪಾತ್ರರಾಗುವರು ಸಾಧು ಸಂತರೇ ಮೊದಲ ಮುಂದೆ ಅವಂಗಿರ್ತಾರೆ. ಅವನ ಮನಸ್ಸಿಗೆ ಶಾಂತಿ ಸಮಾಧಾನ ಕೊಡಬೇಕಾದ್ರೆ ಮೊದಲು ನಾವು ಯಾರಿಗೆ ಸಮಾಧಾನ ಮಾಡಿದ್ರೆ ಅವ ಶಾಂತಿ ಅಕ್ಕ ಅನ್ನೋದು ನಮ್ಗೇನೋ ಒಂದು ಕಾಲ್ಪನಿಕ, ನಿಜವಾದ ರೂಪ ಅಲ್ಲ. ಕಾಲ್ಪನಿಕದಿಂದ ಶನೇಶ್ವರನಿಗೆ ಸಾಧು ಸಂತರಿಗೆ ನಾವು ಬಟ್ಟೆಗಳನ್ನು 12ರಿಂದ 1 ಗಂಟೆ ಒಳಗೆ ದಾನ ಮಾಡುತ್ತೇವೆ. ನಂತರ ಮುತ್ತೈದು ಹೆಣ್ಮಕ್ಳಿಗೆ ಆರತಿ ತಾಡು ಯಾರು ಹಿಡ್ಕೊಂಡು ಇಲ್ಲಿ ಬಂದಿರ್ತಾರ, ಆರತಿ ತಾಡಿಗೆ ಅದು ಯಾಕಂದ್ರ ಮುತ್ತೈದರಿಂದ ಅಂದ್ರ ಶನೇಶ್ವರಿಗೆ ಪಾರ್ವತಿಗೆ ಸ್ವರೂಪದಿಂದ ನಾವು ಅದನ್ನು ನೀಡಬೇಕಾಗಿರುವಂತ ಧರ್ಮ. ಅದರಿಂದ ಪ್ರತಿ ವರ್ಷನೂ ಆರತಿ ತಾಟು ಯಾರು ತಮ್ಮ ಮನೆಯಿಂದ ತರುವುದಿಲ್ಲ, ಶನೇಶ್ವರ ರೂಪದಿಂದ ಅವ್ರ ಮನೆಗೆ ನಾವು ನೀಡಾಕತ್ತೀವಿ ಹೊಸ ಆರತಿ ತಾಟು. ಆಮೇಲೆ ಅವರಿಗೆ ಇಲ್ಲಿ ಮೇಲೆ ಶನಿದೇವರ ಮುಂದ್ಗಡೆ ಕೂಡಿಸಿ ಅವರಿಗೆ ನಾವು ಉಡಿ ತುಂಬಿ ಅವ್ರ ಮುತ್ತೈದವ್ರಿಗೆ ಇಲ್ಲಿ ಮೇಲೇನೆ ಅವ್ರ ಕೈ ತೊಳಿಸ್ತೀವಿ, ಪ್ರಸಾದ ಮಾಡಿಸಿ ಕೈ ತೊಳಿಸಿ ಅವ್ರಿಗೆ ಉಡಿಗೆ ತುಂಬಿ ಆ ಹೊಸ ಆರತಿ ತಾಟು ಅವ್ರ ಉಡಿಯಲ್ಲಿಟ್ಟು ನಾವು ನಮಸ್ಕಾರ ಮಾಡಿ ಅವ್ರಿಗೆ ನಾವು ಕಳಿಸ್ತೀವಿ. ಇದೆಲ್ಲ ದೇವರಿಗೆ ತೃಪ್ತಿ ಆಗಲಿ ಅಂತ ನಾವು ಮಾಡುದು. ಅದರಿಂದ ನಮ್ಮ ತಾಲೂಕು ಮುದ್ದೇವಾಳ ಮತ್ತೆ ನಮ್ಮ ತಾಲೂಕು ಜನರಿಗೆ ಒಳ್ಳೇದಾಗಲಿ ಅಂತ ನಾವು ದೇವರಿಗೆ ಎಲ್ಲರೂ ಕೂಡ ಪ್ರಾರ್ಥನಾ ಮಾಡ್ಬೇಕಂತ ನಮ್ಮದೊಂದು ಕಡೆಯಿಂದ ಎಲ್ಲರಿಗೂ ನಾವು ವಿನಂತಿ ಪೂರ್ವಕವಾಗಿ ಕೇಳ್ತೀವಿ. ಇದರಲ್ಲಿ ಮೇನ್ ಆಗಿ ಚಕ್ರವರ್ತಿ ನ್ಯೂಸ್ನವರು ಹಗಲಿ ರಾತ್ರಿ ಶನೇಶ್ವರ ದೇವರ ದೇವಸ್ಥಾನ ಈ ಮಕ್ಕಳವರು ನೀವು ಹಂಗ್ ಮಾಡಿರಿ, ನಾವು ಇದರಿಂದ ಎಲ್ಲ ಕೂಡಿ ಇದೊಂದು ದೊಡ್ಡ ಪ್ರಮಾಣ ಮಾಡೋಣ ಅಂತ ಹೇಳಿ ಅವರು ಅದರಿಂದ ಬೆನ್ನತ್ತಿದ್ದಾರೆ. ಅದಕ್ಕೆ ಎಲ್ಲಾರು ಮನಸ್ಸನ್ನು ಹೊಲಸಾಗತ್ತಾರೆ. ಇವತ್ತಿನಿಂದ ಇದು ಮುದ್ದೇವಾದಾಗ 4 ತಾಲೂಕದಾಗ ಇದೊಂದು ಶನೇಶ್ವರ ದೇವಸ್ಥಾನ ಆಗಿದೆ. ಪ್ರತಿಯೊಬ್ಬರು ಬಂದು ಅವನ ದರ್ಶನ ತಗೊಂಡು ಅವ್ನಿಗೆ ಎಳ್ಳೆಣ್ಣೆ, ಎಳ್ಳು, ಎಕ್ಕಿ ಹೂವ ಯಾರು ಅವ್ನಿಗೆ ತಂದು ಮುಡಿಸ್ತಾರೋ ಅವ್ರಿಗೆ ರೂಪಾಯಿದಾಗ 4ನೇದಾಗ ಅವ್ರಿಗೆ ತೊಂದರೆ ಇದ್ದಂತ ಕಮ್ಮಿ ಆಗತ್ತಂತ ನಮ್ಮ ಕಲ್ಪನೆ. ಅದಕ್ಕೋಸ್ಕರ ಪ್ರತಿ ಶನಿವಾರ ಎಲ್ಲಾರು ಬಂದು ಒಂದು ದರ್ಶನ ಮಾಡ್ಬೇಕಂತ ತಮ್ಮೆಲ್ಲರೂ ಕೇಳ್ತೀವಿ. ಇನ್ನೊಂದು ಹೊಸ ವಿಷಯ ಏನಂದ್ರೆ ಪ್ರತಿ ಶನಿವಾರ 9:30ರಿಂದ 11:00 ಅವಾಗ ಅಭಿಷೇಕ ಮಾಡ್ತೀವಿ. ಯಾರಾದ್ರೂ ಮಾಡಿಸ್ಬೋದು, ಕಡಿ ಗುಡಿ ಟ್ರಸ್ಟಿಂದ ಮಾಡ್ತೀವಿ. ಅದು ಮಾಡಿದ ನಂತರ ಪ್ರತಿ ಶನಿವಾರ ತಮ್ಮೆಲ್ಲರೂ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಯಾರೇ ಬರ್ಲಿ ಅವರಿಗೆ ಇಲ್ಲಿ ಪ್ರತಿ ಶನಿವಾರಕ್ಕೊಮ್ಮೆ ನಾವು ಅನ್ನಪ್ರಸಾದ ಮಾಡ್ಬೇಕಂತ ತಮ್ಮೆಲ್ಲರಿಗೂ ನಾವು ಕೇಳ್ಕೊಂಡು ಬರ್ರಿ ಅಂತ ಹೇಳಿ ನಾವು ವಿನಂತಿಯಿಂದ ತಮ್ಮೆಲ್ಲರಿಗೆ ನಾವು ಕೇಳ್ಕೊತೀವಿ. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಕಣ್ಣ ಮಂಜಾದ ಸಂಬಂಧ ಕಣ್ಣು ಆಪರೇಷನ್ಗಾಗಿ ಹೊಂಟಿದ್ದೆ. ಕಣ್ಣು ಆಪರೇಷನ್ ನಿಂದ ಬಂದ ನಂತರ ಆ ಕೆಲಸವನ್ನು ಮುಂದೆ ಮಾಡ್ಬೇಕಂತ ತಮ್ಮೆಲ್ಲರಿಗೆ ನಾವು ಮನಪೂರ್ವಕವಾಗಿ ಕಳೆಯಿಂದ ವಿನಂತಿಯಿಂದ ಕೇಳ್ಕೊತೀವಿ. ಅಂದ್ರೆ ಚಕ್ರವರ್ತಿಯವರು ಇದಕ್ಕೆಲ್ಲ ಭಾಗವಹಿಸಿ ಇದೆಲ್ಲ ಬೆಳೀಲಿ ಅಂತ ಅವ್ರ ಹಗಲಿ ರಾತ್ರಿ ಪ್ರಾರ್ಥನೆ ಅವರಿಗೆ ನಾವು ಧನ್ಯವಾದವನ್ನು ಹೇಳ್ತೀವಿ. ಇದೇ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ. राम दुआरे तुम रखवारे,
होता नया ज्ञान दिन पैसारे, सब शुक्ल है तुम्हारी शरणा, तुम रक्षक काहू को डरना, आपन तेज समारो आपे, तीनों लोक हांकते कांपे, भूत पिशाच निकट नहीं आवे, महावीर जब नाम सुनावे, नासे रोग हरे सब पीरा, जपत निरंतर हनुमत बीरा, संकट से हनुमान छुड़ावे, मन क्रम वचन ध्यान जो लावे, सब पर राम तपस्वी राजा, तिनके काज सकल तुम साजा, और मनोरथ जो कोई लावे, सोई अमृत जीवन पल, चारों युग प्रताप तुम्हारा, सिद्ध जगत उजियारा, साधु संत के तुम रखवारे, असुर निकंदन राम दुलारे, अष्ट सिद्धि नवनीति के दाता, असबर दीन जानकी माता, राम रसायन तुमरे पासा, सदा रहो रघुपति के दासा, तुमरे भजन राम को पावे, जन्म जन्म के दुख बिसरावे, अंत काल रघुवरपुर जाई, जहाँ जन्मी हरि भक्त कहाई, और देवता चितन धरई, हनुमत से सर्व सुख करई, संकट कटे मिटे सब पीरा, जो सुमिरे हनुमत बलबीरा, जय 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 हनुमान गोसाई, कृपा करो गुरुदेव की नाई, जो शत बार पाठ कर होई, झूठ ही बंदी महासुख होई, जो यह पढ़े हनुमान चालीसा, होय सिद्धि सखी गौरी सा, तुलसीदास सदा हरि चेरा, कीजय नाथ हृदय महाडेरा, कीजय नाथ हृदय महाडेरा, पवन तनया संकट हरणा, मंगल मूर्ति रूपा, राम लखन सीता सहित, हृदय बसहु सुरभूपा, इति श्री तुलसीदास विरचित हनुमान चालीसा समाप्त। ಶರಣರು ಬಂದು ನಿಂತಾರ ನಲುತ್ತವಾಡದ, ಶರಣರು ಬಂದು ನಿಂತಾರ, ಭಿಕ್ಷೆ ನೀಡವ್ವ ತಂಗಿ ಅಕ್ಷಯ ತುಂಬವ್ವ, ಭಿಕ್ಷೆ ನೀಡವ್ವ ತಂಗಿ ಅಕ್ಷಯ ತುಂಬವ್ವ, ಜೀವನ ಎಂಬುವುದು ಇದು ಬಲು ಕಷ್ಟ ತಂಗವ್ವ, ಜೀವನ ಎಂಬುವುದು ಇದು ಬಲು ಕಷ್ಟ ತಂಗವ್ವ, ಮನಮೇಲುಣ್ಣವ್ವ ತಂಗಿ ಸಂಚಯ ಇಡಬೇಡ, ಹಂಚಿ ಉಣ್ಣವ್ವ ತಂಗಿ ಸಂಚಯ ಇಡಬೇಡ, ನಲತ್ತವಾಡದ ಶರಣರು ಬಂದು ನಿಂತಾರ, ನಲತ್ತವಾಡದ ಶರಣರು ಬಂದು ನಿಂತಾರ, ಭಿಕ್ಷೆ ನೀಡವ್ವ ತಂಗಿ ಅಕ್ಷಯ ತುಂಬವ್ವ, ಭಿಕ್ಷೆ ನೀಡವ್ವ ತಂಗಿ ಅಕ್ಷಯ ತುಂಬವ್ವ, ಮುಳ್ಳಿನ ಮನಸ್ಸನ್ನು ಮೃದುವಾಗಿ ಕೀರ್ತಿ ಒಯ್ಯವ್ವ, ಮುಳ್ಳಿನ ಮನಸ್ಸನ್ನು ಮೃದುವಾಗಿ ಕೀರ್ತಿ ಒಯ್ಯವ್ವ, ದಾನ ಮಾಡವ್ವ ತಂಗಿ ಧಾನ್ಯವ ತುಂಬವ್ವ, ದಾನ ಮಾಡವ್ವ ತಂಗಿ ಧಾನ್ಯವ ತುಂಬವ್ವ, ನಲತ್ತವಾಡದ ಶರಣರು ಬಂದು ನಿಂತಾರ, ನಲತ್ತವಾಡದ ಶರಣರು ಬಂದು ನಿಂತಾರ, ಭಿಕ್ಷೆ ನೀಡವ್ವ ತಂಗಿ ಅಕ್ಷಯ ತುಂಬವ್ವ, ಭಿಕ್ಷೆ ನೀಡವ್ವ ತಂಗಿ ಅಕ್ಷಯ ತುಂಬವ್ವ, ಬಡತನ ಎಂಬ
ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.